ಅವ್ರಿಗೆ ಹೇಳಿ ಅಲ್ಲ ಅಮ್ಮ ಈ ಎಕ್ಸ್ಪ್ಲೇನ್ ಅಲ್ಲಮ್ಮ ಕೇಸ್ ಆಗಿತ್ತು ಅಂತ ಕೇಸ್ ಹೇಳಿರೋದು ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲಿ ಏನು ಕೇಸ್ ನಡೀತಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು. ಅಲ್ಲಿ ಗೂಗಲಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಕೇಸು, ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನು ಹೇಳಿಲ್ಲ, ನನಗೆ ಯಾವ ಸ್ಕ್ರೀನ್ ಪ್ಲೇನೂ ಹೇಳಿಲ್ಲ. ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದನ್ನ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಅದನ್ನು ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದಾರೆ ಹೇಳಿ, ಸೇಮ್ ಕಾನ್ಸೆಪ್ಟು ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾರಲ್ವ. ನಾನು ಅದನ್ನೇ ಹೇಳಿರೋದು, ನಾವು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಗೂಗಲಲ್ಲಿಂದ ನಮಗೆ ಕತೆ ಬೇಡ, ನನಗೆ ತಲೆ ಇದೆ, ನಾನೇ ತಲೆನಾಗ 4 ವರ್ಷ ಪರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ಅದು ತಾಕತ್ತಿದೆ, ನಾವು ಮಾಡಿದ್ದೀವಿ. ಸಿನಿಮಾ ಏನಾದ್ರು ಸೋತಿದ್ರೆ ಈ ಆರೋಪ ಬರ್ತಾ ಇತ್ತಾ? ಅದು ಅವ್ರು ಕೇಳಬೇಕು. ಈಗ ನಾನು ಅದನ್ನು ಉತ್ತರ ಕೊಡೋಕ್ಕಾಗಲ್ಲ, ಅವ್ರು ಬಂದು ಕೇಳಿದಾಗ ಹೇಳ್ಬೋದು ನಾನು ಅಷ್ಟೇ. ಈಗ ನಿಮ್ಮ ಸ್ಟೆಪ್ಸ್, ಯಾಕಂದರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಆಸ್ ಎ ಪ್ರೊಡ್ಯೂಸರ್ ನೀವು ಈಗ ಪ್ರೊಡ್ಯೂಸರ್ ಆಗಬೇಕು ಅಥವಾ ಇನ್ನೆಲ್ಲ ಕಂಪ್ಲೇಂಟ್ ಲೀಗಲಾಗಿ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಯಾವ ಸ್ಟೇಜಲ್ಲಿ ಏನೇನು ಮಾಡಬೇಕು, ಏನೇನು ನಡೀತಿದೆ? ಇಲ್ಲ, ಫಾರ್ಮಲಾಗೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಕೊಟ್ಟೆ ನಾವು ಲೀಗಲ್ ಅಪ್ರೋಚ್ ಮಾಡಬೇಕು. ಸೊ ನಾವು ಅದನ್ನು ಚೇಂಬರ್ಗೆ ಏನು ಲೆಟರ್ಗಳು ನೆನ್ನೆಲ್ಲ ಕೊಟ್ಟಾಗಿದೆ. ಈಗ ನಾವು ಲೀಗಲ್ ಏನು ಪ್ರೊಸೀಡ್ ಆಗಬೇಕು ಅದು ಆಗ್ತಾಯಿದೆ ಇವತ್ತು. ಆ್ಯಂಡ್ ನಮ್ಮ ಸೋಕಾಲ್ಡ್ ರೈಟರ್ ಇದ್ದಾರಲ್ಲ, ನಿಜವಾದ ರೈಟ್ರು, ಗೂಗಲಿಂದ ಕದ್ದಿರೋಂಥ ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆಯಿಂದ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ. ಫೋನ್ ಎತ್ತುತ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ. ನಮ್ಮ PR ಒಂದು 50 ಮೆಸೇಜ್ ಮಾಡಿದ್ದಾರೆ, 50 ಕಾಲ್ ಮಾಡಿದ್ದಾರೆ, ಎತ್ತುತ್ತಾರೆ. ಈಗ ನಾವೆಲ್ಲ ಒಂದೇ ಇಂಡಸ್ಟ್ರಿ ಅವರ ಕಾಂಪ್ರಮೈಸ್ ಆಗೋಣ ಬನ್ನಿ ಅಂತಂದ್ರೆ ಏನು ಮಾಡ್ತೀರಾ? ಆಯಿತು, ಕಾಂಪ್ರಮೈಸ್ ಆಯ್ತು. ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಹಾಂ, ಈಗ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ರೆ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹೊಡೆದು ಪಾಸ್ ಆಗಿದೆ ಅಂದರೆ ಸುಮ್ಮನೆ ಇರ್ತೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಈಗ ಈ ವಿಚಾರ ಚರ್ಚೆ ಮಾಡಿದ್ರೆ ಗುರುದೇಶ್ ಪಾಂಡೆ ಅವ್ರು ಏನು ಹೇಳ್ತಾರೆ? ಯಾರು ಸರ್? ಗುರುದೇಶ್ ಪಾಂಡೆ ಅವರು. ಗುರುದೇಶ್ ಪಾಂಡೆ ಅಂದ್ರೆ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವ್ರಿಗೂ ಲೀಗಲಿ ಹೋಗುತ್ತೆ ಸರ್. ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್ ಅವ್ರಿಗೆ. ಅವ್ರ ಹತ್ರ ಏನು ನಾನು ಮಾತಾಡೋ ಡಿಸ್ಕಸ್ ಮಾಡಿ ನನ್ನ ಬೆಸ್ಟ್ ಫ್ರೆಂಡು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನನಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಲೀಗಲ್ಲ ಹೋಗ್ತೀನಿ ಅಂತ ಫಸ್ಟ್ ಓಡೋಗ್ಬಿಟ್ರು. ಚೇಂಬರ್ಗೆ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ವೀಡಿಯೋಗಳು ಏನು ಮಾಡಿದ್ದಾರೆ ಎಲ್ಲನೂ ಹಾಕಿ ನನ್ನ ಬೆಸ್ಟ್ ಫ್ರೆಂಡು ನಾನು ಏನು ಹೇಳಿಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತ ನಾಟಕ ಹೊಡಿತಾರೆ. ಅದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಚೇಂಬರ್ಗೆ ಯಾವುದೋ ಕಂಪ್ಲೇಂಟ್ ಅಂತ ಲೈಫಲ್ಲಿ ಹೋಗ್ತಾ ಇರೋದು. ನಾನು ಚೇಂಬರ್ಗೆ ಬಹುಶಃ ಇದುವರೆಗೆ ಒಂದು 2-3 ಸಲ ಹೋಗಿರಬೇಕು. ಒಂದು ಲವ್ ಮಾಕ್ಟೇಲ್ ರೈಟರ್ ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆಪ್ಪ, ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡ್ಸೋಕೆ ಹೋಗಿದೆ. ಅದಾದಮೇಲೆ ನಾನು ಹೋಗೇ ಇಲ್ಲ. ಇಲ್ಲ, ನನಗೆ ಅದು ಕಾಲ್ ಬಂದಿಲ್ಲ. ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸರಿ, ಮಾಡಲಿ ಬಿಡಿ. ಮಧ್ಯಸ್ಥಿಕೆನಾ? ಅಲ್ಲ, ಚೇಂಬರ್ ಕರೆದ್ರೆ ಡೆಫಿನೆಟ್ಲಿ ಚೇಂಬರ್ನ ಗೌರವ ಕೊಡ್ತೀವಿ. ಬಟ್ ಲೀಗಲಿ ಮಾತ್ರ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ. ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ಥರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದರೆ ನಾನು ಸಿನಿಮಾ ಕತೆ ಬರಿಬೋದು, ಇದಕ್ಕೆ ಡೀಟೇಲಾಗಿ ನನಗೆ ಗೊತ್ತಾಗಲ್ಲ, ಅದು ಅವ್ರು ಮಾಡ್ತಾರೆ. ನಾವು ಏನು ವಿಷಯ ನ್ಯಾಯವಾಗಿ ಏನು ಹೇಳಿದ್ದೀವಿ ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳಿಸಿದ್ದೀವಿ.